ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ ಬಯೋಲಜಿಯಲ್ಲಿ ನಾನು ಲಾಸ್ಟ್ ಇಯರಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಇದಕ್ಕಿಂತ ಮುಂಚೆ ಕನ್ನಡ, ಇಂಗ್ಲೀಷ್, ಹಿಂದಿ ಕ್ವಶನ್ ಪೇಪರು, ಆಮೇಲೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಹಾಕಿದ್ದೀನಿ. ಇವಾಗ ಬಯೋ ಮತ್ತು ಮ್ಯಾಥಮೆಟಿಕ್ಸನ್ನು ಹಾಕ್ತೀನಿ, CS ಕೂಡ ಹಾಕ್ತೀನಿ. ಸೊ ಎಲ್ಲ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ. ಫಸ್ಟ್ PUC ಬಯೋಲಜಿ. ಸೊ ಫಸ್ಟ್ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಫಸ್ಟ್ ಒನ್, ಗ್ರೂಪ್ ಆಫ್ ರಿಲೇಟೆಡ್ ಜನರ ವಿತ್ ಲೆಸ್ ನಂಬರ್ ಆಫ್ ಸಿಮಿಲಿಯರಿಟಿ ಈಸ್ ಡ್ಯಾಶ್ ಅಂತ ಇತ್ತು. ಸೆಕೆಂಡ್ ಒನ್, scientific names or nomenclature of plants are based on rules provided by dash. Third one, unicellular eukaryotic organisms are categorized in dash. Fourth one, which bacteria thrive in extreme environmental conditions. Fifth one, the amphibians of plant kingdom are. Sixth, agar is obtained from ಅಂತ ಕೇಳಿದ್ರು. ಇನ್ನು oyster are presented in dash ಅಂತ ಇದೆ. ಇನ್ನು pneumatic bones are found in. Ninth one, roots developed from parts of plant other than radicle are called. 10th one, swollen leaf base is called. 11, endodermis is innermost layer of. 12th one, scattered vascular bundles are found in. 13, frogs exhibit ಅಂತ ಕೇಳಿದ್ರು. 14th ಅಲ್ಲಿ structural lipids of cell membrane are ಅಂತ ಕೇಳಿತ್ತು. 15th ಅಲ್ಲಿ ದ ಸೆಲ್ ಥಿಯರಿ ವಾಸ್ ಫಾರ್ಮುಲೇಟೆಡ್ ಬೈ ಅಂತ ಇದೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಆಲ್ರೆಡಿ ಇಲ್ಲಿ ಈಕ್ವಲ್ ಡಿವಿಷನ್ ಇದೆ. ಪ್ರೋಟೀನ್ಸ್, ಹೈಡ್ರೋಜನ್ ಬಾಂಡ್ಸ್, ಮೇಜ್, ಆಮೇಲೆ ಪೆಟಿನ್ ಸ್ಟೇಜ್ ಅಂತ ಇತ್ತು. ಸೊ ಕರೆಕ್ಟ್ ಒನ್ನನ್ನು ಚೂಸ್ ಮಾಡಿ ಬರೀಬೇಕು. 16th, ಇನ್ನರ್ DNA ಸ್ಟ್ಯಾಂಡ್ ದ ನೈಟ್ರೋಜನ್ ಬೇಸಿಸ್ ಪೇರ್ ವಿತ್ ದ ಹೆಲ್ಪ್ ಆಫ್. 11th, enzymes are chemically. 18th, mitosis is characterized by. 19th, crossing over occurs in dash. 20, ಎಕ್ಸಾಂಪಲ್ ಫಾರ್ C4 ಪ್ಲ್ಯಾಂಟ್ಸ್ ಆರ್ ಡ್ಯಾಶ್ ಅಂತ ಇತ್ತು. ಇನ್ನು 2 ಮಾರ್ಕ್ ಕ್ವಶನ್ಸ್ಗೆ ಬರೋಣ. ಇಲ್ಲಿ ಟೋಟಲಿ ನೀವೇನು ಬರೀಬೇಕಪ್ಪ ಅಂದರೆ 5 ಪ್ರಶ್ನೆಗಳಿಗೆ ಬರೀಬೇಕು. 10 ಮಾರ್ಕ್ಸ್ ಇದೆ. 21, ರೈಟ್ ದ ಯೂನಿವರ್ಸಲ್ ರೂಲ್ಸ್ ಆಫ್ ಬೈನೋಮಿನಲ್ ನೇಮ್ ಕಲ್ಚರ್ ಇತ್ತು, ನೇಮ್ ಕ್ಲಾಚರ್. 22, ಮೆನ್ಷನ್ 4 ಮೇಜರ್ ಗ್ರೂಪ್ಸ್ ಆಫ್ ಪ್ರೋಟೋಜಾ ವಿತ್ ಎಕ್ಸಾಂಪಲ್ ಫಾರ್ ಈಚ್. 23, ಡಿಫ್ರೆಂಟೇಟ್ ಬಿಟ್ವೀನ್ ರೀಸ್ಕೋಮೋಸ್ ಆ್ಯಂಡ್ ಸೈಕೋಮೋಸ್ ಇನ್ಫ್ಲೋರ್ಸಿನ್ಸ್ ಅಂತಿತ್ತು. 24, write the types of endoplasmic reticulum and write their functions. 25, write the types of vascular bundles and give one example for each. 26, differentiate between active transport and passive transport. 27, what are the nuclear process, state their function. 28, what does the cell theory state ಅಂತ ಇತ್ತು, ಅದನ್ನು ನೀವೇನು ಮಾಡಬೇಕಿತ್ತು, ಬರೀಬೇಕಿತ್ತು. ಒಂದು 4-5 ಆದರೆ ರಿಪೀಟ್ ಆಗೇ ಆಗ್ತವೆ, ಚೆನ್ನಾಗಿ ಅದನ್ನು ನೀವು ನೋಡ್ಕೊಂಡು ಹೋಗಿ. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ. ಸೊ ಟೋಟಲ್ ಇಲ್ಲಿ 5 ಕ್ವಶನ್ಸ್ಗೆ ಬರೀಬೇಕು. 29, ರೈಟ್ ಅ ನೋಟ್ ಆನ್ ಡಿಫ್ರೆಂಟ್ ಬಿಟ್ವೀನ್ ಅರ್ಚಾ ಬ್ಯಾಕ್ಟೀರಿಯಾ ಕೇಳಿದರು. 13th ಅಲ್ಲಿ ರೈಟ್ ಅ 3 ಡಿಫ್ರೆನ್ಸಸ್ ಬಿಟ್ವೀನ್ ಕೋನ್ ಡಿಹೈಡ್ರೇಟ್ಸ್ ಆ್ಯಂಡ್ ಆಸ್ಟಿಸೈಡ್ಸ್ ಅಂತಿದೆ. 31 ಅಲ್ಲಿ ವಾಟ್ ಆರ್ ದ ಮಾಡಿಫಿಕೇಶನ್ ದ್ಯಾಟ್ ಆರ್ ಅಬ್ಸರ್ವ್ಡ್ ಇನ್ ಅ ಬರ್ಡ್ ದ್ಯಾಟ್ ಹೆಲ್ಪ್ ಫ್ರಾಮ್ ಫ್ಲೈ. 32, ಮೆನ್ಷನ್ ದ ಟೈಪ್ಸ್ ಆಫ್ ಪೈಲೋಕ್ಟಿಕ್ಸಿ ವಿತ್ ದ ಎಕ್ಸಾಂಪಲ್ ಫಾರ್ ಈಚ್. ಡಿಫೈನ್ activation, plantination, venation. 34, draw a neat labeled diagrams of TS of dactyl leaf ಅಂತಿತ್ತು. 35, based on the type of pigments classify plastids ಅಂತ ಕೇಳಿದ್ದಾರೆ. ಇನ್ನು ನೇಮ್ ದ ಫಾಲೋವಿಂಗ್ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್, ದ ಲಾರ್ಜೆಸ್ಟ್ ಐಸೋಲೇಟೆಡ್ ಸಿಂಗಲ್ ಸೆಲ್, ದ ಲಾಂಗೆಸ್ಟ್ ಸೆಲ್ ಅಂತ ಕೇಳಿದರು. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಟೋಟಲಿ 4 ಬರೀಬೇಕು, ಇಂಪಾರ್ಟೆಂಟೇ ಇದ್ದಾವೆ. ಡಿಸ್ಕ್ರೈಬ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಝೈನೋಸ್ಪರ್ಮ್ಸ್ ಅಂತ ಇದೆ. ಇನ್ನು ಡ್ರಾ ಅ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಕ್. 39, ವಾಟ್ ಆರ್ ಕ್ರೋಮೋಸೋಮ್ಸ್, ಕ್ಲಾಸಿಫೈ ಕ್ರೋಮೋಸೋಮ್ಸ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಸೆಂಟ್ರೋಮರ್. ಇನ್ನು ಡ್ರಾ ಅ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯಸ್ ಇದೆ. ಕ್ಲಾಸಿಫೈ ಎಂಜೈಮ್ಸ್ ಬೇಸ್ಡ್ ಆನ್ ದ ರಿಯಾಕ್ಷನ್ಸ್ ಬೈ ಕ್ಯಾಟಲೈಸ್ ಇದೆ. ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಪ್ರೊಫೇಸ್ 1 ಆಫ್ ಮಯೋಸಿಸ್. 42, ಮೆನ್ಷನ್ ದ ಫಂಕ್ಷನ್ ಆಫ್ ದಿ ಫಾಲೋವಿಂಗ್ ಆರ್ಗನಲ್ಸ್. ಗಾಲ್ಗಿ ಅಪಾರ್ಟಸ್ ಇದೆ, ಮೈಟೋಕಾಂಡ್ರಿಯಾ ಇದೆ, ಲೈಸೋಸೋಮ್ಸ್ ಇದೆ, ಕ್ಲೋರೋಫಾಸ್ಟ್ ಇದೆ, ರೈಬೋಸೋಮ್ಸ್ ಇದೆ. ವಾಟ್ ಆರ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲಮ್ ಮೊಲಿಕ್ಯೂಸಾ. 44, ರೈಟ್ ದ ಸಿಮೆಟಿಕ್ ರೀಪ್ರೆಸೆಂಟೇಷನ್ಸ್ ಆಫ್ ಕ್ಯಾಲ್ವಿನ್ ಸೈಕಲ್ ಅಂತ ಕೇಳಿದರು. ಇನ್ನು ಲಾಸ್ಟ್ 1 ಪ್ರಶ್ನೆಗೆ ಬರೀಬೇಕಾಗಿತ್ತು, ಅದು ಕೂಡ 5 ಮಾರ್ಕ್ಸ್ ಇದೆ.
ಇದರಲ್ಲಿ ಕೇಳಿದರೆ ಮೆನ್ಷನ್ 3 ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ನೇಮ್ ದ ಮೇಲ್ ಆ್ಯಂಡ್ ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಫ್ ಪೆಟ್ರೋಡಾಟ್ಸ್ ಕೇಳಿದ್ದಾರೆ. ಇನ್ನು ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಪ್ಲ್ಯಾಂಟ್ ಸೆಲ್ ಇತ್ತು. ಇನ್ನು ಮ್ಯಾಚ್ ದ ಫಾಲೋವಿಂಗ್ ಮಾಡಲಿಕ್ಕೆ ಕೇಳಿದ್ದು ರಿಸ್ಪೆಕ್ಟಿವ್ ಫೈಲಾ ಬಗ್ಗೆ ಇದೆ, ಆರ್ಗನ್ಸ್ ಮತ್ತು ಫೈಲಾ, ಅದನ್ನು ಕೂಡ ನೋಡ್ಕೊಡ್ರಿ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಸ್ಟ್ PUC ಬಯಾಲಜಿಯಲ್ಲಿ ಕ್ವಶನ್ ಪೇಪರ್ ಇತ್ತು. ಚೆನ್ನಾಗಿ ಪ್ರಿಪೇರ್ ಮಾಡಿ, ರಿಪೀಟ್ ಆಗ್ತದೆ ಅಂತ ಹೇಳ್ತಾ ಬಾಯ್.